ಜಮೀರ್ ಭವಿಷ್ಯ ಸುಡಲಿದೆಯಾ ಈ ಆಡಿಯೋ ಬಾಂಬ್? ಡಿಕೆಶಿ ಸಂಪುಟದಲ್ಲಿ ಜಮೀರ್ಗೆ ಸಿಗಲ್ವಾ ಸ್ಥಾನ? ಆಡಿಯೋ ಎಫೆಕ್ಟ್ ನಿಂದ ಜಮೀರ್ ಮಂತ್ರಿಗಿರಿಗೆ ಕುತ್ತು. ಜಮೀರ್ ವಿರುದ್ಧ ಉಚ್ಚಾಟನೆ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಹೈಕಮಾಂಡ್. ಪಕ್ಷದ್ರೋಹಿ ನಾಯಕನಿಗೆ ಪಕ್ಷದಲ್ಲಿ ಇರೋದಕ್ಕೆ ಬಿಡಲ್ವಾ? ಡಿಕೆಶಿ ಸಂಪುಟದಿಂದ ಜಮೀರ್ ಸಂಪೂರ್ಣ ದೂರ ಆಗ್ತಾರ? ಸಂಪೂರ್ಣವಾಗಿ ದೂರ ಇಡೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಕೂಡ ಶುರುವಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ, ಜಮೀರ್ ಉಚ್ಚಾಟನೆ ಗ್ಯಾರಂಟಿ ಅಂತ ಹೇಳಲಾಗ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಸಿಗ್ತಾ ಇರುವಂತಹ ಸುಳಿವು ಇದು. ಹಾಗಾಗಿ ಜಮೀರ್ ರಾಜಕೀಯ ಭವಿಷ್ಯವೇ ಈಗ ಅಯೋಮಯವಾಗ್ತಾ ಇದೆ. ಮಂತ್ರಿ ಸ್ಥಾನವೂ ಇಲ್ಲ, ಪಕ್ಷದಲ್ಲೂ ಸ್ಥಾನವಿಲ್ಲ ಅನ್ನುವಂಥ ಪರಿಸ್ಥಿತಿ ಜಮೀರ್ಗೆ ಬಂದೊದಗುತ್ತಾ. ಇದೊಂದು ರೀತಿ ಡಬಲ್ ಶಾಕ್ ಎದುರಾಗಬಹುದು ಜಮೀರ್ಗೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಮೀರ್ ಈಗ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಡಿಕೆ ಶಿವಕುಮಾರ್ ಸರ್ಕಾರ ರಚನೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ನಲ್ಲಿ ಅವಕಾಶ ತನಗೆ ಸಿಗಬಹುದು ಅಂತಲೇ ಲೆಕ್ಕಾಚಾರ ಹಾಕಿದ್ದಂತ ಜಮೀರ್ಗೆ ತೀವ್ರ ಹಿನ್ನಡೆ ಆಗಲಿದೆ ಈ ಆಡಿಯೋ ಬಾಂಬ್. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ನಿಜಕ್ಕೂ ಈ ಒಂದ್ ಕಡೆ ಸಂಪುಟ ರಚನೆಯ ಕಸರತ್ತು ನಡೀತಾ ಇರುವಂತಹ ಇಂತಹ ಸಂದರ್ಭದಲ್ಲೇ ಈ ಆಡಿಯೋ ಬಾಂಬ್ ಒಂದ್ ಕಡೆ ಜಮೀರ್ಗೆ ಬಹುದೊಡ್ಡ ರೀತಿಯಲ್ಲಿ ಮುಳುವಾಗಿ, ಈ ಕಡೆ ಮಂತ್ರಿ ಸ್ಥಾನನೂ ಇಲ್ಲ ಅಥವಾ ಪಕ್ಷದಲ್ಲಿಯೂ ಕೂಡ ನೆಲೆ ಇಲ್ಲ ಅನ್ನುವಂತಹ ಒಂದು ಅತಂತ್ರ ಪರಿಸ್ಥಿತಿಗೆ ಈಡಾಗ್ಬಿಡ್ತಾರ ಜಮೀರ್ ಅಂತ ಮುಂದಿನ ದಿನಗಳಲ್ಲಿ. ವಸಂತ, ಈಗಾಗಲೇ ನಾವು ನೋಡ್ಕೊಂಡು ಬಂದ್ವಿ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಅಪ್ಡೇಟ್ ಬ್ರೇಕಿಂಗ್ಗಳನ್ನು ನೋಡಿ. ಇವೆಲ್ಲವೂ ನಮಗೆ KN ರಾಜಣ್ಣರ ರಾಜೀನಾಮೆಯ ಸಂದರ್ಭವನ್ನು ನೆನಪಿಸುತ್ತೆ. ರಾಹುಲ್ ಗಾಂಧಿ ವೋಟ್ ಚೋರಿ ಎನ್ನುವಂಥ ಹೇಳಿಕೆ ಕೊಟ್ಟರು, ಅದರ ವಿರುದ್ಧ ರಾಜಣ್ಣ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸಹಿಸಿಕೊಳ್ಳಲಾಗದ ಶಿಸ್ತು ಸಮಿತಿ ರಾಜಣ್ಣರನ್ನು ರಾಜೀನಾಮೆ ಕೇಳುತ್ತೆ. ಅಂತಹದ್ರಲ್ಲಿ ಜಮೀರ್ ಮಾಡಿರೋದು ಒಂದು ಲಘುವಾದಂತಹ ಪಾಪಕೃತ್ಯ ಅಲ್ಲ, ಬದಲಾಗಿ ಅತ್ಯಂತ ದೈತ್ಯ ಪಾಪಕೃತ್ಯ ಇದು. ತನ್ನದೇ ಪಕ್ಷದ ಸ್ವಪಕ್ಷದ ಸೋಲಿಗೆ ಕಾರಣರಾಗ್ತಾರೆ ಜಮೀರ್ ಅಹಮದ್ ಖಾನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಭಾವುಕನಂತೆ ಮಾತನಾಡ್ತಾರೆ, ಅತ್ಯಂತ ನಿರ್ಭಾವುಕನಾಗಿ ಮಾತನಾಡ್ತಾರೆ. ಈ ತರಹದ್ದೊಂದು ಕ್ರೌರ್ಯ ಜಮೀರ್ ಅಹಮದ್ ಖಾನ್ ಅವರ ಮನೋಗರ್ಭದಲ್ಲಿತ್ತ ಅನ್ನುವಂತಹ ಶಾಕಿಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಒಳಗಾಗಿರುವಂತಹದ್ದು. ಸಿದ್ದರಾಮಯ್ಯರ ಗಮನಕ್ಕೆ ಬರದೆ, KN ರಾಜಣ್ಣರ ಗಮನಕ್ಕೆ ಬರದೆ ನೋಡಿ, ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BZ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ತೊಟ್ಟಂತಹ ಪಣಗಳು ನಿಮಗೆ ಗೊತ್ತೇ ಇದೆ, ಎದುರಿಸಿದ ಸವಾಲುಗಳು ಗೊತ್ತೇ ಇದೆ. ಎಲ್ಲ ಒಂದು ಕಡೆ ತನ್ನ ಆಪ್ತ ಮಿತ್ರ ಅಥವಾ ತನ್ನ ಆಪ್ತ ವಲಯದ BZ ಜಮೀರ್ ಅಹಮದ್ ಖಾನ್, ಭೈರತಿ ಸುರೇಶ್ ಬಿಟ್ರೆ ಮುಂದಿನದ್ದು BZ ಜಮೀರ್ ಅಹಮದ್ ಖಾನ್ರೇ ಸಿದ್ದರಾಮಯ್ಯರ ಅತ್ಯಂತ ಆಪ್ತರು ಎನ್ನುವಂತಹ ಮಾತಿಗೆ ಇವತ್ತು ಮೋಸ ಮಾಡಿದ್ರ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರು BZ ಜಮೀರ್ ಮೇಲಿಟ್ಟಂತಹ ನಂಬಿಕೆಗೆ ಬೆಂಕಿ ಇಟ್ರ ಎನ್ನುವಂತಹದ್ದು. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಸಹಿಸಿಕೊಳ್ಳುತ್ತೆ ಅನ್ನೋದು ನಿಜಕ್ಕೂ ಅದೊಂದು ಶುದ್ಧ ಸುಳ್ಳು. ಕಾರಣ, ಒಂದು ಅಥವಾ ಒಂದು ಸ್ಥಳೀಯ ಮೀಟಿಂಗೇ ಆಗಿರಲಿ, ಟಿ ಶರ್ಟ್ ಹಾಕ್ಕೊಂಡ್ರು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಅಮಾನತು ಮಾಡುವಂತಹ ಕಾಂಗ್ರೆಸ್ಸು ಈ ತರಹದ ಪಕ್ಷದ್ರೋಹದ ಕೃತ್ಯ ಮಾಡಿರ್ತಕ್ಕಂತಹ BZ ಜಮೀರ್ ಅಹಮದ್ ಖಾನ್ರಿಗೆ ಕ್ಷಮಿಸುವಂತಹ ವ್ಯವಧಾನ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ. ಈ ಹಿಂದೆ ಸಾಕಷ್ಟು ರಾಜೀನಾಮೆಗಳನ್ನು ನಾವು ನೋಡಿದ್ದೀವಿ. KN ರಾಜಣ್ಣರಂತಹ ನಾಯಕರು ಕೇವಲ ರಾಹುಲ್ ಗಾಂಧಿಯ ಹೇಳಿಕೆಗೆ ತದ್ವಿರುದ್ಧ ಹೇಳಿಕೆ ಕೊಟ್ಟರು ಅನ್ನುವಂತಹ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಮನೆಗೆ ಬಂದರು. ಈ ಹಿಂದೆ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಸಾಕಷ್ಟು ರಾಜೀನಾಮೆಗಳನ್ನು ಗಮನಿಸಿದ ನಾವು BZ ಅಹಮದ್ ಅವರ ರಾಜೀನಾಮೆಯೂ ಕೂಡ ಕೆಲವೇ ಕ್ಷಣಗಳಲ್ಲಿ ಆದೀತು ಎನ್ನುವಂತಹ ಚರ್ಚೆಯೂ ಕೂಡ ಈಗಾಗಲೇ ಆಗ್ತಾ ಇರುವಂತಹದ್ದು ವಸಂತ. ಕಾರಣ, ಅವರು ಮಾತನಾಡಿರ್ತಕ್ಕಂತಹ ಮಾತಿತ್ತಲ್ಲ, ನಿಜಕ್ಕೂ ಒಂದು ಪಕ್ಷದ ಅಸ್ತಿತ್ವದ ಅಸ್ಮಿತೆಯ ಅಥವಾ ಅದರ ಸ್ವಾಭಿಮಾನವನ್ನ ಹರಾಜಿಗಿಡುವಂತಹ, ಗಿರವಿ ಇಡುವಂತಹ ಪ್ರಯತ್ನ BZ ಜಮೀರ್ ಅಹಮದ್ ಖಾನ್ ರವರು ಮಾಡುವಂತಹದ್ದು. ಸಾಹಿಲ್, ಮತ್ತೊಂದು ಕಡೆ ನೋಡಿ, ನಾವು ಗಮನಿಸ್ತಾ ಹೋಗ್ಬಹುದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಅವರ ಮೇಲೆ ಶಸ್ತ್ರಕ್ರಮವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್. ಈಗ ಒಂದ್ ಕಡೆ ಆಡಿಯೋ ಲೀಕ್ ಆಗಿದ್ದರಿಂದ ಅಥವಾ ಜಮೀರ್ ಅವರದ್ದೇ ಎನ್ನಲಾದಂತಹ ಈ ಆಡಿಯೋ ಈಗ ಸದ್ದು ಮಾಡ್ತಾ ಇರೋದ್ರಿಂದ ಇವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ಳಬಹುದು ಮುಂದೆ ಅಂತ ಏನಾದ್ರು ಅಂದಾಜಿಸಬಹುದಾ ಅಂತ ನೋಡಿ. ಕಂಪ್ಲೀಟ್ ಪ್ರಹಸನದ ಮೂಲ ಹುಡ್ಕೊಂಡು ಹೋದ್ರೆ ನಿಮಗೆ ಕಾಣೋದು ಜಬ್ಬಾರೆ. ನೋಡಿ, BZ ಜಮೀರ್ ಅಹಮದ್ ಖಾನ್ ಬೈ ಎಲೆಕ್ಷನ್ ಅನೌನ್ಸ್ ಆದ ನಂತರ ಮೊದಲ ಬಾರಿ ಏನು ದಾವಣಗೆರೆ ದಕ್ಷಿಣಗೆ ಭೇಟಿ ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ತನ್ನ ಬಾಯಿಂದ ಹೊರಬಂದಿದ್ದು ಜಬ್ಬಾರ್ ಎನ್ನುವಂಥ ಹೆಸರು.
ಜಬ್ಬಾರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ. ಆದರೆ ಕಾಂಗ್ರೆಸ್ ತೀರ್ಮಾನ ಮಾಡುತ್ತೆ ಜಬ್ಬಾರಿಗೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ. ಅದನ್ನು ಖಾತ್ರಿಪಡಿಸಿಕೊಂಡಂತಹ BZ ಜಮೀರ್ ಅಹಮದ್ ಖಾನ್ ತನ್ನ ಆಸೆಯನ್ನು ಅಲ್ಲಿಗೆ ಬಿಟ್ಟು ದಾವಣಗೆರೆಯಿಂದ ಎಕ್ಸಿಟ್ ಆಗ್ತಾರೆ. ಅದಾದ ನಂತರ ಒಮ್ಮೆಯೂ ಕೂಡ ಹೋಗಲಿಲ್ಲ. ನಿಮಗೆ ಗೊತ್ತಿರಬಹುದು, ಅದಾದ ನಂತರ ಎರಡನೇ ಭೇಟಿ ಕೊಟ್ಟಿದ್ದು ಯಾವಾಗ? ಕೇರಳ UDF ಪ್ರಚಾರ ಆದ ನಂತರ ಏನೋ ಹೋಗಬೇಕಾ ಹೋಗಬಾರ್ದ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಭಾರವಾದ ಮನಸ್ಸನ್ನು ಸಾಹಿಲ್, ನಾನು ಮತ್ತೆ ಸಂಪರ್ಕಿಸ್ತೀನಿ ನಿಮ್ಮನ್ನ. ಕಾಂಗ್ರೆಸ್ ದಾವಣಗೆರೆಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಂಜಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ ಅವರು ನಮಸ್ತೆ. ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಸಂಚನ್ನ ಹೆಣೆದಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಮತ್ತು ಜಮೀರ್ ಅಹಮದ್ ಅವರದ್ದೇ ಎನ್ನಲಾದಂತಹ ಈ ಒಂದು ಆಡಿಯೋ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಜಮೀರ್ ಅಹಮದ್ ಖಾನ್ಗೆ ಇದು ಸಂಕಷ್ಟವನ್ನು ಮುಂದಿನ ದಿನಗಳಲ್ಲಿ ತಂದೊಡ್ಡುವ ಎಲ್ಲ ಸಾಧ್ಯತೆ ಇದೆ. DK ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡಿದ್ದಂಥ ಜಮೀರ್ಗೆ ಇದು ಒಂದು ರೀತಿಯಲ್ಲಿ ದೊಡ್ಡ ಹಿನ್ನಡೆ ಆಗಬಹುದು, ದೊಡ್ಡ ಸೆಟ್ ಬ್ಯಾಕ್ ಆಗಬಹುದು ಅನ್ನುವಂಥ ಮಾತು ಕೇಳಿಬರ್ತಾ ಇರುವಂಥದ್ದು. ಜಮೀರ್ ಗುಪ್ತ ಕಾರ್ಯಾಚರಣೆ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಮುಂದಾಗಿದ್ದಂಥ ಪಟ್ಟಭದ್ರ ಹಿತಾಸಕ್ತಿಗಳಲ್ಲಿ ಜಮೀರ್ ಅವರೇ ಮುಂಚೂಣಿಯಲ್ಲಿದ್ದರು. ಒಬ್ಬ ಸ್ವಪಕ್ಷದ ವ್ಯಕ್ತಿಯನ್ನೇ ಅಥವಾ ಅಭ್ಯರ್ಥಿಯನ್ನೇ ಸೋಲಿಸೋದಕ್ಕೆ ಮುಂದಾಗಿದ್ರು ಅನ್ನೋದು ಇದೀಗ ಬಟಾಬಯಲಾಗ್ತಾ ಇದೆ. ಸಾಹಿಲ್, ಫೈನಲಿ ಹೇಳೋದಾದ್ರೆ ಜಮೀರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಅನ್ಸುತ್ತೆ ಈ ಒಂದು ಆಡಿಯೋ ಅಂತ? ಕರ್ಬೂಜ ಹಣ್ಣನ್ನು ಕತ್ತರಿಸಿದಂತೆ ಕಡ್ಡಿ ಮುರಿದ ಹಾಗೆ ಹೇಳಬಹುದು ಈ ವಿಚಾರದಲ್ಲಿ. ಅಂದರೆ ಈ ಪಕ್ಷದ್ರೋಹದ ಕೃತ್ಯದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ನೋಡಿ, ವ್ಯವಧಾನಕ್ಕೂ ಅವಕಾಶ ಕೊಡದೆ, ಕಾಯುವುದಕ್ಕೂ ಅವಕಾಶ ಕೊಡದೆ ಈ ಕ್ಷಣದಲ್ಲೇ ತೆಗೆದುಕೊಳ್ಳಬಹುದಾದಂತಹ ಪ್ರಕರಣ ಇದು. ಕಾರಣ ನಿಮಗೆ ಗೊತ್ತಿರ್ಬೋದು, ಒಂದು ಕಡೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಇಟ್ಟುಕೊಂಡಂತಹ ವಿಶ್ವಾಸವನ್ನು, ಅವರು ಇವರ ಮೇಲಿಟ್ಟಂತಹ ಭರವಸೆ ನೋಡಿ, ಹೈಕಮಾಂಡ್ ನಾಯಕರು BZ ಜಮೀರ್ ಅಹಮದ್ ಖಾನ್ ರವರನ್ನ ಸ್ಟಾರ್ ಕ್ಯಾಂಪೈನರು ಅಂತ ಹೇಳಿ ಕೇರಳಕ್ಕೆ ಕಳಿಸುತ್ತೆ. ಯಾವ ಹೈಕಮಾಂಡು? ಕಾಂಗ್ರೆಸ್ಸಿನ ಹೈಕಮಾಂಡು. ಒಬ್ಬ ಸ್ಟಾರ್ ಕ್ಯಾಂಪೈನರ್ ಅನ್ನಾಗಿ ಮಾಡಿತ್ತು ಕಾಂಗ್ರೆಸ್. ಆ ತರಹದ್ದೊಂದು ಕ್ಯಾರೆಕ್ಟರ್ BZ ಜಮೀರ್ ಅಹಮದ್ ಖಾನ್ ನೋಡಿ, ಸ್ಥಳೀಯವಾಗಿ ತನ್ನ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಈ ವಿಚಾರದಲ್ಲಿ ಸಹಿಸಿಕೊಳ್ಳೋದಿಲ್ಲ. ಜೊತೆಗೆ ಇವತ್ತೇ ಒಂದು ಬಹುದೊಡ್ಡ ಡೆವಲಪ್ಮೆಂಟ್ ಆಗಬಹುದು ಎನ್ನುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ವಸಂತ್, ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ.